ನೀವು ಮಾಣಿಕ್ಯ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಮ ಕೈಗೇನೋ ಏಟಾಯ್ತು ಅಂತ ಕೇಳಿ, ಸೊ ಆಪರೇಷನ್ ಮಾಡಬೇಕು ಅನ್ನೋ ಸ್ಟೇಜ್ ಅಲ್ಲಿ ಇತ್ತು, ಬಟ್ ನೀವು ಫಿಸಿಯೋಥೆರಪಿ ಮಾಡಿಕೊಂಡು ಯು ಕಂಟಿನ್ಯೂ ಶೂಟಿಂಗ್. ಸೊ ಏನಿದೆ ಕಂಡೀಷನ್ ಆಕ್ಚುಲಿ? ಎವ್ರಿಥಿಂಗ್ ಇಸ್ ಒಂದು ನಾರ್ಮಲ್ ಆಗಿ ಒಂದು ಕೈ ಮಡಿಸಿದ್ರೆ ಹಿಂಗಿರುತ್ತಲ್ವ, ಈ ಕೈ ಈ ಬೆರಳು ಹತ್ರ ಬರಲ್ಲ. ಇಫ್ ಯು ನೋಟಿಸ್ ಐ ಹ್ಯಾವ್ ಟು ಹಿಂಗ್ ಇದು ಮಾಡ್ಬೇಕಾದ್ರೆ ಬೆಂಡ್ ಆಗುತ್ತೆ. ಈ ನಕ್ಕಲ್ ಬ್ರೇಕ್ ಆಗಿ ಇಲ್ಲಿಗೆ ಬಂದ್ಬಿಟ್ಟು ಅದು ಫೈಟ್ ಅಲ್ಲಿ ಏಟ್ ಆಗ್ಬಿಟ್ಟು ಅವಾಗ ಏನಾಯ್ತು, ಇದು ಈ ಫ್ರಾಕ್ಚರ್ ಆಗಿ ಮೂಳೆ ಬೆಂಡ್ ಆಗಿ ಇದು ಹೊರಗಡೆ ಬಂದಿದೆ. ರಾಡ್ ಹಾಕ್ಬೇಕು, 2 months ಇದು ಮಾಡ್ಬೇಕು. 2 months ಅಲ್ಲಿ ಸಿನಿಮಾ ಜೀವನಗಳು ಹಾಳಾಗ್ಬಿಡ್ತಾವ. ಅಲ್ಲ, ಅದೇ ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀರಿ? ನಾನು ಡಾಕ್ಟರ್ ಕೇಳಿದೆ ಏನಾಗತ್ತೆ ಅಬ್ಬಬ್ಬ ಅಂದ್ರೆ ಅಂತ ಕೇಳಿದ್ರು. ದಿಸ್ ಇಸ್ ಕಾಲ್ಡ್ ಬಾಕ್ಸಿಂಗ್ ನಕ್ಕಲ್ ಅಂದ್ರು. ಅಂದ್ರೆ ಏನ್ ಸರ್, ಬಾಕ್ಸರ್ಸ್ಗಳಿಗೆ ಹೊಡೆದು ಇದು ನಾರ್ಮಲ್, ಬಟ್ ಕೈ ಸರಿ ಹೋಗುತ್ತೆ, ಆಮೇಲೆ ಏನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಾರ್ಮಲ್ ತರ ಇರಲ್ಲ ಅಷ್ಟೇ. ಅದು ಅಯ್ಯೋ ಬಿಡಿ, ಎಷ್ಟೋ ಜನಗಳಿಗೆ ತಲೆನೇ ನಾರ್ಮಲ್ ಆಗಿರಲ್ಲ, ಬಟ್ ನಮ್ ಬೆರಳು ಮಾತ್ರ ಅಲ್ವಾ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಬಂದೆ.